ಬೆಂಗಳೂರಿನ ಒಂದು ದೊಡ್ಡ ಕಂಪನಿ. ಬೆಳಗ್ಗೆ ಎಲ್ಲ ಉದ್ಯೋಗಿಗಳು ID ಕಾರ್ಡ್, ಲ್ಯಾಪ್ಟಾಪ್, ಸ್ಟೈಲಿಶ್ ಡ್ರೆಸ್ ಹಾಕ್ಕೊಂಡು ಹೊಡೆದು ಬರ್ತಿದ್ದಾರೆ. ಗೇಟ್ ಬಳಿ 55 ವರ್ಷದ ವಾಚ್ಮನ್ ಎಲ್ಲರಿಗೂ ಗೌರವದಿಂದ ಬಾಗಿಲು ತೆಗಿತಾನೆ. ಆದರೆ ಬಹುತೇಕ ಜನ ಅವನ ಕಡೆ ನೋಡಲೇ ಇಲ್ಲ. ಹೊಸದಾಗಿ ಸೇರಿದ ಒಬ್ಬ ಉದ್ಯೋಗಿ ಜೋರಾಗಿ ನಗ್ತಾನೆ. ಅವನು ಹೇಳ್ತಾನೆ, ಅಂಕಲ್, 55 ವರ್ಷ ಆದ್ಮೇಲೆ ಕೂಡ ಸೆಕ್ಯೂರಿಟಿ ಕೆಲಸನ, ಜೀವನದಲ್ಲಿ ಇನ್ನೇನು ಸಿಗ್ಲಿಲ್ವಾ? ಅವನ ಜೊತೆ ಇದ್ದವ್ರು ಕೂಡ ನಗ್ತಾರೆ. ಆ ವೃದ್ಧನ್ ಮಾತ್ರ ಸಣ್ಣ ನಗು ಮಾಡಿ ಮೌನವಾಗಿರ್ತಾನೆ. ಕೋಪ ಇಲ್ಲ, ಉತ್ತರ ಇಲ್ಲ. ಮಧ್ಯಾಹ್ನ ಉದ್ಯೋಗಿಗಳು ಪಿಜ್ಜಾ, ಬರ್ಗರ್ ತಿಂತಿದ್ದಾರೆ. ಆ ವಾಚ್ಮನ್ ಮಾತ್ರ ಹೊರಗೆ ಒಬ್ಬನೇ ಕೂತು ಸಣ್ಣ ಸ್ಟೀಲ್ ಡಬ್ಬಿಯಲ್ಲಿ ತಂದಿದ್ದ ಅನ್ನ ತಿಂತಾನೆ. ಮಳೆ ಶುರುವಾಗ್ತದೆ, ಆದರೂ ಅವನು ತನ್ನ ಕೆಲಸ ಮುಂದುವರಿಸ್ತಾನೆ. ಒಬ್ಬ ಉದ್ಯೋಗಿಗೆ ಒಂದು ವಿಷಯ ಗಮನಕ್ಕೆ ಬರ್ತದೆ. ಪ್ರತಿ ಸಂಜೆ ಡ್ಯೂಟಿ ಮುಗಿದ ನಂತರ ಆ ವಾಚ್ಮನ್ ಹತ್ತಿರದ ಟ್ಯೂಷನ್ ಸೆಂಟರ್ಗೆ ಹೋಗ್ತಾನೆ. ಕೆಲಸಕ್ಕಲ್ಲ, ಸ್ವಚ್ಛತೆಗಲ್ಲ, ಬಡ ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳಲು. ನಿಜ ಗೊತ್ತಾಗ್ತದೆ, ಆ ವಾಚ್ಮನ್ ಒಮ್ಮೆ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದವರು. ಮಗಳ ಚಿಕಿತ್ಸೆಗೆ ತನ್ನ ಎಲ್ಲ ಆಸ್ತಿ ಮಾರಿಬಿಟ್ಟಿದ್ರು. ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡ್ರು ಮಕ್ಕಳಿಗೆ ಶಿಕ್ಷಣ ಕೊಡುವುದನ್ನು ಮಾತ್ರ ನಿಲ್ಲಿಸಲಿಲ್ಲ. 1 ತಿಂಗಳ ನಂತರ ಕಂಪನಿಗೆ ಒಂದು ಆಹ್ವಾನ ಬರ್ತದೆ. ರಾಜ್ಯ ಮಟ್ಟದ ಪ್ರಶಸ್ತಿ ಸಮಾರಂಭ. ಎಲ್ಲರೂ ಆಶ್ಚರ್ಯಪಡ್ತಾರೆ. ಅದೇ ವಾಚ್ಮನ್ಗೆ ಬೆಸ್ಟ್ ಸೋಷಿಯಲ್ ಟೀಚರ್ ಅವಾರ್ಡ್ ಸಿಗ್ತದೆ. ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಅವನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೀತಾರೆ. ಮೀಡಿಯಾ ಕ್ಯಾಮ್ರಾಗಳು ಎಲ್ಲೆಡೆ. ಅವನನ್ನು ಅವಮಾನ ಮಾಡಿದವರು ಮೌನವಾಗಿ ನಿಂತಿರ್ತಾರೆ. ಆ ಯುವ ಉದ್ಯೋಗಿ ಕಣ್ಣೀರು ಹಾಕುತ್ತಾ ಕ್ಷಮೆ ಕೇಳ್ತಾನೆ. ಆ ವೃದ್ಧನು ಸಣ್ಣ ನಗು ಮಾಡಿ ಹೇಳ್ತಾನೆ, ಕೆಲಸದ ಆಧಾರದಲ್ಲಿ ಯಾರನ್ನೂ ಅವಮಾನ ಮಾಡಬೇಡ. ಅವರು ಜೀವನದಲ್ಲಿ ಯಾವ ಹೋರಾಟ ಎದುರಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಕೊನೆಯ ಸಂದೇಶ, ಯೂನಿಫಾರ್ಮ್ ಕೆಲಸವನ್ನು ತೋರಿಸುತ್ತದೆ, ಮಾನವನ ಮೌಲ್ಯವನ್ನು ಅಲ್ಲ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.